Hi students, this is Rupashri from TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ಗವರ್ಮೆಂಟ್ ಕಾಲೇಜಸ್, ಪ್ರೈವೇಟ್ ಕಾಲೇಜಸ್, ಏಡೆಡ್ ಕಾಲೇಜ್, ಅನ್ಏಡೆಡ್ ಕಾಲೇಜು ಈ ಎಲ್ಲ ಕಾಲೇಜ್ಗಳಲ್ಲಿ ಉಳಿದಿರುವಂಥ ಸೀಟ್ಸ್ಗಳು ಅಂದರೆ ಫಸ್ಟ್ ಇಯರ್ ಅಲ್ಲಿ ಉಳಿದಂಥ ಸೀಟ್ಸ್ಗಳನ್ನ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಆ ಸೀಟ್ಸ್ಗಳನ್ನ ಕೆಇಎಗೆ ಸರೆಂಡರ್ ಮಾಡಿದ್ದಾರೆ. ಆ ಸರೆಂಡರ್ ಮಾಡಿರೋ ಸೀಟ್ಸ್ಗಳನ್ನ ನೀವು ನಿಮ್ಮ ಆಪ್ಷನ್ ಎಂಟ್ರಿಲಿ ಉಪಯೋಗಿಸ್ಕೋಬಹುದು. ಇದು ರಿಯಲಿ ಗುಡ್ ಆಪರ್ಚುನಿಟಿ ಆಗಿದೆ. ಸೊ ಈ ವಿಡಿಯೋನ ಟಿಲ್ ದ ಎಂಡ್ ನೋಡಿ. ವೆರಿ ಸ್ಪೆಷಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗಳಿಗೆ ಕೆಲವು ಪಾಯಿಂಟ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೋಡಿದ್ಮೇಲೆ ಇದರಲ್ಲಿ ನೀವು ಅನ್ಕೊಂಡಿರೋ ಕಾಲೇಜ್ಗಳಲ್ಲಿ ಸೀಟ್ಸ್ಗಳು ಅವೈಲೇಬಲ್ ಇದ್ರೆ ಈವನ್ ನಿಮಗೆ ಕಟ್ ಆಫ್ ಅನ್ನ ಯಾವುದು ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಈಗ ರಿಲೀಸ್ ಆದ್ಮೇಲೆ ಈ ಸೀಟ್ ಸರೆಂಡರ್ನ ರಿಲೀಸ್ ಮಾಡಿರೋದ್ರಿಂದ ಕಟ್ ಆಫ್ ಈವನ್ ಜಾಸ್ತಿ ಇದ್ರೂ ಕೂಡ ನಿಮಗೆ ಸೀಟ್ಸ್ಗಳ ಅವೈಲಬಿಲಿಟಿ ಜಾಸ್ತಿ ಇದ್ರೆ ನೀವು ಆದಷ್ಟು ನಿಮಗೆ ಬೇಕಾಗಿರೋ ಕಾಲೇಜಸ್ಗಳನ್ನ ಹೈಯರ್ ಪ್ರಿಯಾರಿಟಿಲಿ ಕೊಡಿ. ಮೋರ್ ನಂಬರ್ ಆಫ್ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡಿ ಬೇಕಾಗಿರೋ ಕಾಲೇಜಸ್ಗಳನ್ನೇ ದಿ ಬೆಸ್ಟ್ ಫಸ್ಟ್ ಪ್ರಿಯಾರಿಟಿಗಳಲ್ಲಿ ಕೊಡಿ. ಈಗಾಗಲೇ ಟಾಪ್ 35 ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ಗವರ್ಮೆಂಟ್, ಏಡೆಡ್, ಅನ್ಏಡೆಡ್, ವಿಟಿಯುಗೂ ಆಟೋನಮಸ್ಗೂ ಡಿಫ್ರೆನ್ಸ್ ಏನಿದೆ ಎಲ್ಲ ಥರದ ವಿಡಿಯೋಗಳನ್ನ ನಾನು ಈಗಾಗಲೇ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಆ ಎಲ್ಲ ಲಿಂಕ್ಗಳನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಹಾಕಿದ್ದೀವಿ ಸ್ಟೂಡೆಂಟ್ಸ್. ಸೊ ನೀವು ಎಲ್ಲ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಅದಾದ ನಂತರ ಆಪ್ಷನ್ ಎಂಟ್ರಿ ಮಾಡಿ. ಈಗಾಗಲೇ ಆಪ್ಷನ್ ಎಂಟ್ರಿಗೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ, ಅದ್ರಗಳ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಸೊ ನಾವೀಗ ನೋಡೋಣ. ಸರೆಂಡರ್ ಸೀಟಿಂದು ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ನ ಈಗ ರಿಲೀಸ್ ಮಾಡಿದ್ದಾರೆ. ಈ ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ನ ನಾವು ನೋಡೋದಾದ್ರೆ ಸೊ ಇಲ್ಲಿ ಕೆಇಎ ನೋಟಿಫಿಕೇಶನ್ ಏನ್ ಹೇಳ್ತದೆ ಕೆಇಎ ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ಸೊ ಇದನ್ನ ನಾನು ಓವರ್ವ್ಯೂ ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್. ಸೊ ನಾವು ನೋಡೋಣ. ಸೊ ಇಲ್ಲಿ ಹೇಳ್ತಾರೆ ರಾಜ್ಯದ ರಾಜ್ಯದ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಏನಿದೆ ಕಳೆದ ಸಾಲಿನ ವರ್ಷದ ಅಂದ್ರೆ ಆಲ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಆಲ್ ಇಂಜಿನಿಯರಿಂಗ್ ಗವರ್ಮೆಂಟ್, ಏಡೆಡ್, ಅನ್ಏಡೆಡ್, ಪ್ರೈವೇಟ್, ಡೀಮ್ಡ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಫಸ್ಟ್ ಇಯರ್ BA and BTechಗೆ ಆದ ಅಡ್ಮಿಷನ್ ಆದ ನಂತರ ಉಳಿದಂಥ ಸೀಟ್ಸ್ಗಳನ್ನ ಈ ವರ್ಷದ 24 and 25 ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾ ಇದ್ದಾರೆ ಅವರುಗಳಿಗೆ ಸೊ ಆ ಸೀಟ್ಸ್ಗಳನ್ನ ಸರೆಂಡರ್ ಮಾಡೋದಕ್ಕೆ ಸೊ ಈಗಾಗಲೇ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಮೂಲಕ ಡಿಪ್ಲೊಮೋದಾರರುಗಳಿಂದ ಭರ್ತಿ ಮಾಡಲು ಸರ್ಕಾರಕ್ಕೆ ಸೀಟ್ಗಳನ್ನ ಸೀಟ್ ಮೆಟ್ರಿಕ್ಸಿಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ವೆರಿ ಸಿಂಪಲ್. ಫಸ್ಟ್ ಇಯರ್ಗಳಲ್ಲಿ ಉಳಿದಂಥ ಸೀಟ್ಸ್ಗಳನ್ನ ನಿಮ್ಮ ಲ್ಯಾಟ್ರಲ್ ಎಂಟ್ರಿ ಆಪ್ಷನ್ ಡಿಪ್ಲೊಮೋದವ್ರಿಗೆ ಕೊಡ್ತಿದ್ದೀವಿ. ಅದನ್ನ ಸೀಟ್ ಮೆಟ್ರಿಕ್ಸ್ನ ನಾವು ರಿಲೀಸ್ ಮಾಡಿದ್ದೀವಿ ಅಂತ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಪೋಸ್ ಇಲ್ಲಿ ಇನ್ನೊಂದು ಹೇಳ್ತಿದ್ದಾರೆ ಸದರಿ ಕೋರ್ಸ್ಗಳ ಹೆಸರು ಮತ್ತು ಪ್ರವೇಶಾತಿ ಸಂಖ್ಯೆಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ 3 ದಿನಗಳೊಳಗಾಗಿ ಈ ಇಮೇಲ್ ಐಡಿಗೆ ನೀವೇನಾದ್ರೂ ನಿಮ್ಮ ಆಬ್ಜೆಕ್ಷನ್ಸ್ ಇದ್ರೆ ಆ ಆಬ್ಜೆಕ್ಷನ್ಸ್ಗಳನ್ನ ಈ ಇಮೇಲ್ ಐಡಿಗೆ ನೀವು ಹಾಕಬಹುದು ಅಂತ ತಿಳಿಸಿದ್ದಾರೆ. ಸೊ ಈಗ ನೋಡೋಣ. ಸೊ ಈಗ ಸೀಟ್ಸ್ಗಳು ಯಾವ ತರ ಸರೆಂಡರ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಾಲೇಜ್ ತಗೊಳ್ತೀವಿ, ಗವರ್ಮೆಂಟ್ ಕಾಲೇಜ್ ಚಳ್ಳಕೆರೆ, ಚಿತ್ರದುರ್ಗ. ಸೊ ಚಳ್ಳಕೆರೆಯಲ್ಲಿರೋ ಪ್ಯೂರ್ ಗವರ್ಮೆಂಟ್ ಕಾಲೇಜಲ್ಲಿ ಸೊ ಯಾವೆಲ್ಲ ಬ್ರಾಂಚ್ ಸೀಟ್ಸ್ಗಳನ್ನ ಸರೆಂಡರ್ ಮಾಡ್ತಿದ್ದಾರೆ ಅವುಗಳನ್ನ ಕೊಟ್ಟಿರ್ತಾರೆ. ಕೆಲವು ಕಾಲೇಜಲ್ಲಿ ಸೀಟ್ಸ್ ಸರೆಂಡರ್ ಮಾಡ್ತಾ ಇಲ್ಲ ಅಂದ್ರೆ ಆ ಬ್ರಾಂಚಸ್ಗಳನ್ನ ಅವ್ರು ಮೆನ್ಷನ್ ಮಾಡಿರೋದಿಲ್ಲ. ಸೊ ಇವರು AI ಇಂದ 6 ಸೀಟ್ಸ್ಗಳನ್ನ ಸರೆಂಡರ್ ಮಾಡ್ತಿದ್ದಾರೆ. ಆಟೋಮೊಬೈಲ್ ಇಂದ 48 ಸೀಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಯೂಶಲಿ ಇರುವಂತದ್ದು 60 ಇಂಟೇಕ್ ಆಗಿರುತ್ತೆ. 60ಲಿ 48 ಸೀಟ್ಸ್ಗಳು ಉಳಿದಿದೆ. ಆ ಉಳಿದಿರೋ ಸೀಟ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಆ 48 ಅಲ್ಲಿ 3 ಸೀಟ್ಸ್ಗಳು ಬಂದು ಯಾವುದು ಫಿಸಿಕಲಿ ಡಿಸೇಬಲ್ ಇರೋರಿಗೆ, 4 ಸೀಟ್ಸ್ ಬಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇರೋರಿಗೆ, 41 ಸೀಟ್ಸ್ ಬಂದು ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಕನ್ನಡ ಅಂಡ್ ರೂರಲ್ ರಿಸರ್ವೇಶನ್ ಅವ್ರಿಗೆ ಬರ್ತದೆ. ಟೋಟಲಿ 45 ಸೀಟ್ಸ್ಗಳು ಇಲ್ಲಿ 6 ಸೀಟ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ.
ಇನ್ನು ನೆಕ್ಸ್ಟ್ ಕಾಲೇಜಸ್ಗಳನ್ನ ನಾವು ನೋಡೋದಾದ್ರೆ ಒಂದು ಅಬ್ಸರ್ವ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಇಲ್ಲಿ ಸೆಕೆಂಡ್ ಕಾಲೇಜ್ ತಗೊಳ್ಳೋಣ, ಚಾಮರಾಜನಗರ. ಸಿವಿಲ್ ಇಂದ 34 ಸೀಟ್ಸ್, ಮೆಕ್ಯಾನಿಕಲ್ ಇಂದ 47 ಸೀಟ್ಸ್, ಇಸಿ ಇಂದ 6 ಸೀಟ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂದ 10 ಸೀಟ್ಸ್ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಸೆಗ್ರಿಗೇಷನ್ ಆಗಿದೆ ಅಂತ ನೀವು ನೋಡ್ಕೋಬಹುದು. ಇನ್ನು ಇದೇ ರೀತಿ ನಾವು ಕೆಲವೊಂದು ಕಾಲೇಜಸ್ ನ ಹಿಂಗೆ ಮೂವ್ ಮಾಡ್ಕೊಂಡು ಎಕ್ಸಾಂಪಲ್ಗೆ ನಾವು ನೋಡೋಣ. ಸೊ ಹಾವೇರಿ ಪ್ಯೂರ್ ಗವರ್ಮೆಂಟ್ ಕಾಲೇಜಲ್ಲಿ ಸಿವಿಲ್ 24 ಇದೆ, CSC ಗೆ 3 ಸೀಟ್ಸ್, ಇಸಿ ಗೆ 2 ಸೀಟ್ಸ್ ಸರೆಂಡರ್ ಮಾಡಿದ್ದಾರೆ, ಮೆಕ್ಯಾನಿಕಲ್ಗೆ 44 ಸೀಟ್ಸ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಅಬ್ಸರ್ವ್ ಮಾಡಬಹುದು, ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಅಲ್ಲಿ ಜಾಸ್ತಿ ಸೀಟ್ಸ್ ಗಳನ್ನ ಸರೆಂಡರ್ ಮಾಡ್ತಿದ್ದಾರೆ. ಇದರ ಅರ್ಥ PUC ಒಳಗಡೆ ಸೀಟ್ಸ್ ಗಳು ಈಗ ಇಲ್ಲಿ ನೋಡೋಣ. ಗವರ್ಮೆಂಟ್ ಕಾಲೇಜ್ ಹೂವಿನಡಗಲಿಯಲ್ಲಿ ಸಿವಿಲ್ಗೆ 55 ಸೀಟ್ಸ್, ಅಂದ್ರೆ 60 ಸೀಟ್ಸ್ ಅಲ್ಲಿ ಕೇವಲ 5 ಸೀಟ್ಸ್ ಮಾತ್ರ 5 ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ. 55 ಸೀಟ್ಸ್ ಗಳು ಉಳಿದಿದೆ. ಆ ಉಳಿದಿರೋ ಸೀಟ್ಸ್ ನ ಈಗ ಮತ್ತೆ ಡಿಪ್ಲೊಮಾದವ್ರಿಗೆ ನಿಮ್ಗೆ ಕೊಡ್ತಾ ಇದ್ದಾರೆ. CS ಅಲ್ಲಿ 4 ಸೀಟ್ಸ್ ಉಳಿದಿರೋದು ಅಂತ ಅಂದ್ರೆ ಉಳಿದಿರುವಂತ 56 ಸೀಟ್ಸ್ ಗಳು ಫಿಲ್ ಆಗಿದೆ. ಇಸಿಗೆ ಬಂದು 11 ಸೀಟ್ಸ್ ಗಳು ಉಳಿದಿದೆ. ಇನ್ನು ಮೆಕ್ಯಾನಿಕಲ್ಗೆ 59. ಸೊ ಮೆಕ್ಯಾನಿಕಲ್ಗೆ ಕೇವಲ ಒಂದು ಅಡ್ಮಿಷನ್. ಇಟ್ ಈಸ್ ರಿಯಲಿ ಶಾಕಿಂಗ್. ಇದ್ರ ಮೂಲಕ ಒಂದು ಅಬ್ಸರ್ವೇಷನ್ ನೀವು ಎಲ್ಲಾ ಕಾಲೇಜ್ಗಳಲ್ಲೂ ನೀವು ಅಬ್ಸರ್ವ್ ಮಾಡ್ರಿ. ಎಲ್ಲಾ ಕಾಲೇಜಲ್ಲೂ ಮೆಕ್ಯಾನಿಕಲ್ ಮತ್ತು ಸಿವಿಲ್ಗೆ ಜಾಸ್ತಿ ಸೀಟ್ಸ್ ಗಳು ಉಳಿದಿದೆ, ECCS ಗಳಿಗೆ ಕಡಿಮೆ ಸೀಟ್ಸ್ ಉಳಿದಿದೆ. ದಿಸ್ ಇಟ್ ಇಂಡಿಕೇಟ್ಸ್. ಸೊ ಕರೆಂಟ್ಲಿ ECCS ಆಮೇಲೆ ಈಗ ಹೊಸದಾಗಿರುವಂತ ಬ್ರಾಂಚಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ತರದ ಕೋರ್ಸ್ಗಳಿಗೆ ಮಾತ್ರ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ಆಗ್ತಾ ಇದ್ದಾರೆ. ಸ್ವಲ್ಪ ಸಿವಿಲ್ ಅಂಡ್ ಮೆಕ್ಯಾನಿಕಲ್ಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು KE ಇಂದ ರಿಲೀಸ್ ಮಾಡಿರೋ ಡಾಕ್ಯುಮೆಂಟ್ ಅಲ್ಲೇ ನಮಗೆ ಪ್ರೂಫ್ಗಳು ಗೊತ್ತಾಗುತ್ತೆ. ಆದರೆ ಪ್ಲೀಸ್ ಸ್ಟೂಡೆಂಟ್ಸ್, ನೀವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ಸೊ ಒಂದು ತಿಳ್ಕೊಳ್ಳಿ, ಈ ಕಳೆದ ಒಂದು 1 or 2 to 3 years ಇಂದ ಸಿವಿಲ್ ಅಂಡ್ ಮೆಕ್ಯಾನಿಕಲ್ಗೆ ಕಡಿಮೆ ಆಗಿರ್ಬೋದು ರೇಷಿಯೋಸು. ಬಟ್ ತಿಳ್ಕೊಳ್ಳಿ, ಇದು ನೆಕ್ಸ್ಟ್ ಔಟ್ಪುಟ್ ಆದಾಗ ಹೊರಗಡೆ ಔಟ್ಪುಟ್ ಅಲ್ಲಿ ಆಲ್ ಓವರ್ ದ ಏನು ಸಿಟೀಸ್ಗಳಲ್ಲಿ ಎಲ್ಲಿ ನೋಡಿದ್ರು ECCS ಅವರೇ ಎಲ್ಲ ಕಾಲೇಜ್ಗಿಂತ ಔಟ್ಪುಟ್ ಆಗಿರೋರು ಇರ್ತಾರೆ. ಅವಾಗ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂದ ಔಟ್ಪುಟ್ ಆಗಿರೋ ಸ್ಟೂಡೆಂಟ್ಸ್ಗಳು ಕಡಿಮೆ ಇರ್ತಾರೆ. ಯಾಕಂದ್ರೆ ಕಾಲೇಜ್ಗೆ ಜಾಯಿನ್ ಆಗ್ತಿರೋದೇ ಕಡಿಮೆ. ಹಾಗಾಗಿ 3 to 4 years ಆದ್ಮೇಲೆ ನಮಗೆ ಸಿವಿಲ್ ಇಂಜಿನಿಯರ್ಸು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು ಕಡಿಮೆ ಸಿಗ್ತಾರೆ. ಹಾಗಾಗಿ ಯಾವುದೇ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಇನ್ 5 to 10 years ಅಲ್ಲಿ ಯಾವುದಾದ್ರೂ ಇನ್ ನೆಕ್ಸ್ಟ್ ಅನದರ್ 3 ನಿಮ್ದು ಇಂಜಿನಿಯರಿಂಗ್ ಮುಗಿಯೋಕ್ಕಂತೂ 3 years ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ 5 years ಆ ಒಂದು ಸ್ಪ್ಯಾನ್ ಅನ್ನು ನಾವು ಯೋಚನೆ ಮಾಡಿದ್ರೆ ಆವಾಗ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು ಕಡಿಮೆ ಆಗಿರ್ತಾರೆ. ಆವಾಗ ನಿಮಗೆ ಬೂಮ್ ಆಗ್ತದೆ. ಇನ್ ಅನದರ್ ಫ್ಯೂಚರ್ ಅಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಅವ್ರಿಗೆ ಕಡಿಮೆ ಜನ ಇರ್ತಾರೆ ಕಂಪ್ಲೀಟೆಡ್ ಆಗಿರೋರು. ಥಿಂಕ್ ಪ್ರಾಕ್ಟಿಕಲಿ, ಕಾಲೇಜಿಗೆ ಹೋಗ್ತಾ ಇರೋರು ಕಡಿಮೆ, ಅದರಲ್ಲಿ ಆಲ್ ಕ್ಲಿಯರ್ ಮಾಡ್ಕೊಳ್ಳೋರು ಇನ್ನೂ ಕಡಿಮೆ, ಅದರಿಂದ ನೆಕ್ಸ್ಟ್ ಹೈಯರ್ ಡಿಗ್ರಿಗೆ ಹೋಗೋರು ಇನ್ನೂ ಕಡಿಮೆ ಹುಡುಗರು. ಅದರಿಂದ ಔಟ್ಪುಟ್ ಆಗಿ ಸ್ವಲ್ಪ ಇಂಟೆಲೆಕ್ಚುಯಲ್ ಅಬಿಲಿಟಿ ಬೆಳೆಸ್ಕೊಂಡು ಒಂದು ಕಂಪನಿಲಿ ನಿಮ್ಮನ್ನ ರಿಸೋರ್ಸ್ಗಳು ಸಿಗೋದು. ಹಾಗಾಗಿ ಇನ್ ಅನದರ್ 5 to 8 years ಅಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗಳ ಕೊರತೆ ಉಂಟಾಗ್ಬೋದು. ಆ ಟೈಮಲ್ಲಿ ಏನಾದರೂ ಪ್ಯೂರ್ ಗವರ್ಮೆಂಟ್ಗಳ ಆಪ್ಷನ್ಸ್ಗಳ ಕಾಲ್ ಫಾರ್ ಆದರೆ ಆವಾಗ ಜಾಬ್ ಸಿಗೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಹಾಗಾಗಿ ಮತ್ತು ಇನ್ನು ವೆರಿ ಸ್ಪೆಷಲಿ ಸಿವಿಲ್ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಸಾಕಷ್ಟು ಗವರ್ಮೆಂಟ್ ರಿಲೇಟೆಡ್ ಏನು ಜಾಬ್ಸ್ಗಳು ಕಾಲ್ ಫಾರ್ ಆಗ್ತಿರುತ್ತೆ. ಕಡಿಮೆ ಇರೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಜಾಬ್ ಸಿಗೋ ಆಪ್ಷನ್ಸ್ಗಳು ಚೆನ್ನಾಗಿರುತ್ತೆ. ಓನ್ಲಿ ಕೇಸ್ ನೀವು ಚೆನ್ನಾಗಿ ಓದಬೇಕು, ಇಂಟೆಲೆಕ್ಚುಯಲ್ ಅಬಿಲಿಟಿ ಬೆಳೆಸ್ಕೋಬೇಕು. ದ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲ ರೀತಿಯ ಇಂಪ್ಯಾಕ್ಟ್ಗಳು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ. ಸೊ ಸಿವಿಲ್ ಇಂಜಿನಿಯರ್ಸ್ಗಳು ಇನ್ನು ಮೆಕ್ಯಾನಿಕಲ್ ಅವ್ರಿಗೆ ಸ್ಟೇಟಲ್ಲಿ ಅಷ್ಟು ನಿಮಗೆ ಡಿಮ್ಯಾಂಡ್ ಇಲ್ಲ. ಅಂದರೆ ಕರ್ನಾಟಕ ಸ್ಟೇಟಲ್ಲಿ ನಿಮಗೆ ಜಾಬ್ ಅಪಾರ್ಚುನಿಟೀಸ್ಗಳು ಕಡಿಮೆ ಇರ್ಬೋದು. ಬಟ್ ನೀವು ಔಟ್ ಆಫ್ ದ ಕರ್ನಾಟಕ ಮೂವ್ ಮಾಡ್ತೀನಿ, ಔಟ್ ಆಫ್ ದ ಸ್ಟೇಟ್ ಅಂದರೆ ನೀವು ಆನ್ ಸೈಟಲ್ಲಿ ಬೇರೆ ಕಂಟ್ರಿಗಳಿಗೆ ಮೂವ್ ಆಗ್ತೀನಿ ಅಂದರೆ ಮೆಕ್ಯಾನಿಕಲ್ ಅವ್ರಿಗೂ ತುಂಬ ಚೆನ್ನಾಗಿ ಆಪ್ಷನ್ಸು ಹೊರಗಡೆ ಇದೆ ಸ್ಟೂಡೆಂಟ್ಸ್. ಸದ್ಯಕ್ಕೆ ಕರ್ನಾಟಕದಲ್ಲಿ ಮೆಕ್ಯಾನಿಕಲ್ ಅವ್ರಿಗೆ ಅಷ್ಟು ಆಪ್ಷನ್ಸ್ಗಳು ಇಲ್ಲ. ಇನ್ನು ECCSಗಳಿಗೆ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ಕರೆಂಟ್ಲಿ ತುಂಬಾನೇ ಬೂಮ್ ಇದೆ ECCSಗೆ. ಹಾಗಂತೇಳಿ ಈ ಸಿನಾರಿಯೋ ಮುಂದೆಲ್ಲ ವರ್ಷಗಳಲ್ಲಿ ಹೀಗೆ ಇರುತ್ತೆ ಅಂತ ತಿಳ್ಕೊಬೇಡಿ. ಈ ಫೀಲ್ಡ್ ಬಂದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ
ನೀವು ಬ್ರಾಂಚನ್ನು ತಿಳ್ಕೋಬೇಕಾದ್ರೆ ಕಾಲೇಜನ್ನು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನಾಟ್ ಓನ್ಲಿ ಫಾರ್ 3 years ಸ್ಟಡಿಂಗ್ ಇಂಜಿನಿಯರಿಂಗ್, ಆಫ್ಟರ್ವರ್ಡ್ಸ್ ಹೆಂಗಿರುತ್ತೆ ಫ್ಯೂಚರ್ ಅನ್ನೋದನ್ನ ಈಗಾಗಲೇ ಕಂಪ್ಲೀಟ್ ಆಗಿರೋವಂಥವ್ರು ವರ್ಕಿಂಗ್ ಪೀಪಲ್ಲು, ವೆರಿ ಸ್ಪೆಷಲಿ 10 to 5 years ಎಕ್ಸ್ಪೀರಿಯನ್ಸ್ ಇರೋ ಇಂಜಿನಿಯರ್ಸ್ಗಳ ಜೊತೆ ಡಿಸ್ಕಸ್ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ ಸ್ಟೂಡೆಂಟ್ಸ್. ಸೊ ಈಗಾಗಲೇ ಸಾಕಷ್ಟು ಸೀಟ್ಸ್ಗಳನ್ನ ಸರೆಂಡರ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟ್ ನಿಮಗೆ KEA ವೆಬ್ಸೈಟಲ್ಲಿ ಸಿಗ್ತದೆ. ನೀವು ಆ ವೆಬ್ಸೈಟಲ್ಲಿ ಇದನ್ನು ತಗೊಳ್ಳಿ. ಇದ್ರ ಜೊತೆಗೆ ಒಂದು ಸರೆಂಡರ್ ಸೀಟ್ ಮೆಟ್ರಿಕ್ಸು, ನಾರ್ಮಲ್ ಸೀಟ್ ಮೆಟ್ರಿಕ್ಸ್ ಏನೇನು ಸೀಟ್ಸ್ಗಳಿದೆ ಅವುಗಳು, ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫು, ಮಾಕ್ ಅಲಾಟ್ಮೆಂಟ್ ಕಟ್ ಆಫು ಮತ್ತು KEA ಫೀ ಸ್ಟ್ರಕ್ಚರ್, ಈ ಎಲ್ಲದ್ರ ಮೇಲೂ ನಾನು ಯೂಟ್ಯೂಬ್ ರಿಲೀಸ್ ಮಾಡಿದ್ದೀನಿ. ಸೊ ಆ ಎಲ್ಲ ವೀಡಿಯೋಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲದನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂಟಿಲ್ 15th ಜುಲೈ 8 PM ವರೆಗೂ ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಸೊ ಅದಾದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2 ಅಂಡ್ ಚಾಯ್ಸ್ 3 ವಿಡಿಯೋನ ನೋಡ್ದಲೆ ಮಾತ್ರ ಯಾವ ಕಾರಣಕ್ಕೂ ಚಾಯ್ಸಸ್ಗಳನ್ನ ಕ್ಲಿಕ್ ಮಾಡ್ಕೋಬೇಡಿ. ದಿಸ್ ಇಸ್ ಯೋರ್ ಲೈಫ್. ಇಲ್ಲಿ ಯಾವುದೋ ನಮಗೆ ವ್ಯೂಸ್ ಬರುತ್ತೆ ಅಥವಾ ನಮಗೆ ಇದರಿಂದ ಸೀರಿಯಸ್ಲಿ ಹೇಳ್ತೀನಿ ಸ್ಟೂಡೆಂಟ್ಸ್, ನಮಗೆ ಯೂಟ್ಯೂಬ್, ವಿ ಆರ್ ನಾಟ್ ಯೂಟ್ಯೂಬರ್ಸ್. ನಾವು ಕೇವಲ ನಮ್ಮ ಇನ್ಫಾರ್ಮೇಷನ್ಸ್ಗಳನ್ನ ಈಗಾಗಲೇ CET ಕೋಚಿಂಗ್ ಮುಗ್ದಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಡೈರೆಕ್ಟಾಗಿ ಸಿಗೋದಿಲ್ಲ. ಎಲ್ಲ ಪೇರೆಂಟ್ಸ್ಗಳಿಗೆ ಅವಕಾಶ ಸಿಗಲಿ, ತಿಳ್ಕೊಳ್ಳಿ ಅನ್ನೋದಕ್ಕೆ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡೋದು. ಹಾಗಾಗಿ ವಿಡಿಯೋನ ಟಿಲ್ ದ ಎಂಡ್ ಕ್ಲೀನಾಗಿ ವಾಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮಗೆ ಸೀಟ್ಸ್ಗಳಲ್ಲಿ ವೇರಿಯೇಷನ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸೊ ದಟ್ ಇದರಿಂದ ತುಂಬ ಜನಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ಫುಲ್ ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಈಗಾಗಲೇ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರುವಂಥ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಇದ್ರ ಜೊತೆಗೆ ನಮ್ಮ KPTCL ಮತ್ತು ಸಿವಿಲ್ ನಾವು ಈಗಾಗಲೇ PWD JEE ಕೋಚಿಂಗ್ನ ಪ್ರೊವೈಡ್ ಮಾಡಿದ್ವಿ. ಅದ್ರಲ್ಲಿ ಕೂಡ ಸೆಲೆಕ್ಷನ್ ಆಗಿರುವಂಥ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಸೊ ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್ ಫಾರ್ TGI ಆಗಿರ್ತದೆ. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ವಿ ಆರ್ ಪ್ರೊವೈಡಿಂಗ್ ಫಾರ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ರೆಕಾರ್ಡಿಂಗ್ಸ್ಗಳನ್ನ ಕೊಡ್ತಾ ಇದ್ದೀವಿ. 5 ಸಬ್ಜೆಕ್ಟ್ ಇರುವಂಥ ಒಂದು ಟೆಕ್ಸ್ಟ್ ಬುಕ್ಸ್ ನಿಮಗೆ ಸಿಗ್ತಾ ಇದೆ. ಇದರ ಜೊತೆಗೆ 100% ಸಿಲೆಬಸ್ ಕಂಪ್ಲೀಷನ್ ವಿತ್ ದ ಹೈಲಿ ಎಕ್ಸ್ಪರ್ಟೀಸ್ ಮತ್ತು ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಜೂನಿಯರ್ಸ್ಗಳಿಗೆ TGIನ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ, TGI DCT ಕೋಚಿಂಗ್ ಸೆಂಟರ್.